ಮದ್ವೆಗೆ ಚಿರೋಟಿ ಚೆನ್ನಾಗಿರುತ್ತಾ ಲಾಡು ಚೆನ್ನಾಗಿರುತ್ತಾ? ಚಿರೋಟಿ ಜಾಸ್ತಿ ಜನ ಇಷ್ಟಪಡಕ್ಕಿಲ್ಲ, ಲಾಡು ಆದ್ರೆ ಒಳ್ಳೇದು, ಉಳಿದ್ರೆ ಜಾಸ್ತಿ ದಿನ ಇಟ್ಕೋಬಹುದು. ರಾಣಿ, ಯಾರ ಮದ್ವೆ ಬಗ್ಗೆ ಮಾತಾಡ್ತಿದ್ಯಮ್ಮ? ಅಯ್ಯೋ ಅಕ್ಕ, ಇವಳೇನೋ ಕೇಳ್ತಾಳೆ ಅಂತ ನೀನೇನೋ ಹೇಳ್ತೀಯಲ್ಲ. ನಿಮ್ ತವ ಇದ್ರೆ ನಮ್ ಕಾಲು ಎಳಿತೀರ, ನಾನು ಒಯ್ತೀನ. ಎಲ್ಲೂ ಹೋಗಂಗಿಲ್ಲ. ಯಾವ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಚೋಟು, ಹೋಗು ಓದ್ಕೋ. ಅವಳು ಓದ್ಕೊಂತಾನೆ ಇದ್ದಾಳೆ. ನೀನ್ ಯಾರನ್ನ ನೆನ್ಸ್ಕೊಂಡ್ ನಾಚ್ಕೊಂತಿದ್ದಿ ಅನ್ನೋದನ್ನ ಹೇಳು. ಏನಿಲ್ಲ ಬಿಡಕ್ಕ. ಯಾರ ಹುಡ್ಗ ಚೆನ್ನಾಗಿದಾನ? ಒಳ್ಳೆ ರಾಜ್ಕುಮಾರ ಹಂಗವ್ರೆ. ವಿದ್ಯೆಗ್ ತಕ್ಕ ವಿನಯ, ಆರ್ ದುಡ್ಡು ಮನ್ಸಾಗಿದ್ರು ಅವ್ರ ಪರ್ಸ್ನಾಗೆ ತಾಯಿ ಫೋಟೋ ಮಾಡ್ಕೊಂಡವ್ರೆ. ಅದು ನೋಡಿ ನಂಗೆ ಬಹು ಖುಷಿ ಆಯ್ತು. ಲೇ ಅಕ್ಕ, ಪಿಕ್ ಪಾಕೆಟ್ ಮಾಡ್ದೇನೆ? ಇಲ್ಲ ಕಣೆ, ಅದು ಅವ್ರ ಪರ್ಸ್ ಬಿದ್ದೋಗಿತ್ತಲ್ಲ, ವಾಪಸ್ ಕೊಡಕ್ ಹೋಗ್ಬೇಕಾರೆ ನನ್ ಕೈನಾಗೆ ಇತ್ತಲ್ಲ, ಆಗ ನೋಡ್ದೆ ಆಟೆಯ. ರಾಣಿ, ಹಾಗೆಲ್ಲ ಇನ್ನೊಬ್ರು ಪರ್ಸ್ ನೋಡ್ತಾರ? ತೆಪ್ಪೆ ಆದ್ರೂ ಯಾಕೋ ನೋಡ್ಬೇಕನ್ನಿಸ್ತು, ನೋಡ್ಬಿಟ್ಟೆ. ಆಗ್ಲೇಯ ಅವ್ರ ಪರ್ಸ್ನಾಗೆ ಅವ್ರ ತಾಯಿ ಫೋಟೋ ಮಾಡ್ಕೊಂಡಿದ್ದು ನೋಡ್ದೆ. ಅದ್ರ ಅರ್ಥ ಏನ್ ಹೇಳಿ? ಹೆಣ್ಣು ಅಂದ್ರೆ ಆಟೊಂದ್ ಗೌರವ ಅಂತ. ಆಮೇಲೆ ಪಟಾಪಟ ಅಂತ ಇಂಗ್ಲಿಷ್ನಾಗ ಮಾತಾಡ್ತಿದ್ರು, ನಂಗೆ ಏನು ಅರ್ಥನೇ ಆಗ್ಲಿಲ್ಲ. ರಾಣಿ, ತಾಯಿ ಗೌರವ ಕೊಡೋ ವ್ಯಕ್ತಿ ಹೆಂಡತಿಗೂ ಗೌರವ ಕೊಡ್ತಾನೆ, ಅಂದ್ರೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಆದ್ರೆ ಅಣ್ಣ ಅಮ್ಮ ಅಂತ ಹೇಳಿದ್ರೆ ಅಷ್ಟು ಕೋಪ ಮಾಡ್ಕೋತಾನೆ, ಅದ್ಕೇನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ. ಅದ್ ಹಾಗಲ್ಲ ಕಣೆ ರಮ್ಯಾ, ಕೆಲವೊಬ್ರು ಜೀವನದಲ್ಲಿ ನಡೆದಿರೋ ಘಟನೆ ಅದನ್ನ ಹಾಗೆ ಮಾಡಿಸ್ಬಿಡುತ್ತೆ. ಆದ್ರೆ ಇದು ಅಣ್ಣಂಗ್ ಅನ್ವಯ ಆಗಲ್ಲ. ಯಾಕೆ ಹೇಳು? ಅಣ್ಣ ಬೇರೆ ಥರನೇ. ಅಣ್ಣ ಇಡೀ ಪ್ರಪಂಚದಲ್ಲಿ ದ್ವೇಷ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮಮ್ಮ. ಆದ್ರೆ ಇದು ದ್ವೇಷದ ವಿಷಯ ಅಲ್ಲ, ಈ ವಿಷಯ ಪ್ರೀತಿದು. ಹೋಗ್ರೆ, ನೀವು ಬರೀ ನಮ್ ಕಾಲು ಎಳಿತೀರ. ರಾಣಿ, ಏನು ಅದು? ನೀವು ನನ್ನನ್ನು ಮಾತ್ರ ಜಾಸ್ತಿ ಪ್ರೀತಿಸ್ತೀರ, ಮನೆಯವ್ರನ್ನೆಲ್ಲ ಅಷ್ಟು ಪ್ರೀತಿಸೋದೇ ಇಲ್ಲ. ಅದೆಲ್ಲ ನೋಡಿ ಅವ್ರಿಗೆ ನಿಜವಾಗ್ಲೂ ಬೇಜಾರಾಗಲ್ವಾ? ಅದೇ ನಿಮ್ಮ ಮೇಲಿನ ಕಂಪ್ಲೇಂಟು. ತಾಯಿ, ಅವತ್ತೇ ಹೇಳಿದೆ ನಿನಗೆ, ತುಂಬ ಒಳ್ಳೆಯವರಾಗೋದು ತುಂಬ ಕೆಟ್ಟದ್ದು ಅಂತ. ನೀನು ಅದನ್ನೇ ಮಾಡ್ತಾ ಇದೀಯ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಎಲ್ಲರೂ ಅದನ್ನು ಪ್ರೀತಿ ಮಾಡಬೇಕು. ನೀನು ನನ್ನ ಮನೆಗೆ ಮಗ ಇದ್ದಂಗೆ ಕಣವ, ಅದಕ್ಕೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗಂತ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಎಲ್ರಿಗಿಂತ ಜಾಸ್ತಿ ನಿನ್ನ ಮೇಲಿರುತ್ತೆ ಕಣವ. ನಾನು ನಿಮಗೆ ಸಣ್ಣ ಮಗನ ಹೇಳ್ತಾ ಇದೆಯಲ್ಲವ ತಾಯಿ, ನೀನು ನನ್ನ ಮಗುನೇ. ಹೇಳವ, ಆ ಮಾಡು. ಅನ್ನ ಬಡಿಸವ. ಹೇಳವ, ಆ ಮಾಡು. ಅಯ್ಯೋ ಮಾವ, ಬರೀ ಎಲ್ಲ ನನ್ಗೆ ತಿನ್ನಿಸ್ತಾ ಇದ್ದೀರಾ, ನೀವೇನು ತಿನ್ನಲೇ ಇಲ್ಲ. ನೀವು ತಿನ್ನಿ ಮಾವ. ತಿನ್ನಲ್ಲವ ತಾಯಿ, ನೀನು ಹೊಟ್ಟೆ ತುಂಬ ತಿಂದ್ರೆ ನನ್ನ ಹಸು ನೀಗ್ತದೆ. ಈಗ ಇದನ್ನೆಲ್ಲ ತುಂಬಿಸ್ಕೊ. ಹೋಗ್ತಾ ದಾರಿಲಿ ಬಜ್ಜಿ ಬೋಂಡ ಅಂಗಡಿ ಇದೆ, ಹೆಂಗಿದೆ ಅಂತ ಟೇಸ್ಟ್ ನೋಡ್ಕೊಂಡು ತಿನ್ಕೊಂಡು ಹೋಗೋಣ. ಬಜ್ಜಿ ಬೋಂಡನ? ನಂಗೆ ಬೋಂಡ ಬಜ್ಜಿ ತುಂಬಾ ಇಷ್ಟ ಮಾವ. ಹಂಗೆ ದಾರಿಲಿ ತಿನ್ಕೊಂಡು ಮನೆಯವ್ರಿಗೂ ಕಟ್ಟಿಸ್ಕೊಂಡು ಹೋಗೋಣ, ಆಯ್ತಾ? ಇಷ್ಟೊತ್ ಕಲೆ ರಶ್ಮಿ ಓದವಳು ಸೀನಾನು ಪಿಂಕಿನೂ ಜೊತೆಯಾಗಿರೋ ಫೋಟೋ ನೋಡಿದೀನಿ ಅನ್ನೋದನ್ನ ಅವ್ರ ಮಾವಂಗ್ ಹೇಳಿರ್ತಾಳೆ. ನನ್ ಗಂಡಂಗೆ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿ ಕ್ವಾಪ ಬಂದು, ಅಯ್ಯೋ ಮೈಗಳ್ ನನ್ ಮಗನೇ ಮಾಡ್ತೀನಿರು ಅಂತ ಮನೆ ಡಬಾ 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 ಅಂತ ಬಂದು, ಏ ಸೀನಾ ಆಚೆಗ್ ಬರ್ಲಾ ಬಿಸಿಯ ಊರಿಗೆಲ್ಲ ಗೊತ್ತಾಗಿ ಪಂಚಾಯ್ತಿ ಸೇರಿಸ್ತಾರೆ. ನಂಗೂ ನನ್ ಮಗಂಗೂ ಒಂದ್ 4 ಏಟ್ ಬೀಳ್ಬಹುದು. ಆಮೇಲೆ ಪಿಂಕಿ ನಮ್ಮನೆಗೆ, ಆ ಡುಮ್ಮಿ ಶಿವು ಮನೆಗೆ. ಯಪ್ಪ ತ್ಯಾವ್ರೇ, ಇದೆಲ್ಲ ಯಾವಾಗಪ್ಪ ಆಗುತ್ತೆ? ಒಳ್ಳೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಯ್ತಾರಲ್ಲ, ಹಂಗಾಗ್ಬಿಟ್ಟೈತೆ. ಇದೇನಪ್ಪ, ನನ್ ಕಣ್ ನಾನೇ ನಂಬಕಾಯ್ತಾ ಇಲ್ಲ. ನನ್ ಗಂಡ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಗ್ತಾ ನಗ್ತಾ ಬಿತ್ತವ್ರಲ್ಲ, ಏನಾಗೈತೆ? ಅದೇ ಈಗ ಬಂದ್ರಾ? ಇಲ್ಲ ಕಣೆ, ಬಂದು ಭಾಳ ವರ್ಷ ಆಯಿತು. ಯಾವತ್ತು ಅಂತ ಬರ್ತ್ ಸರ್ಟಿಫಿಕೇಟ್ ನೋಡ್ಕೊಂಡು ಹೇಳ್ತೀನಿ, ಆಯ್ತಾ?
ತ್ವಾಟ್ಗೆ ಹೋಗಿದ್ರಲ್ಲ ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳ್ದೆ ಅಷ್ಟೆ. ಅಯ್ಯೋ ಅತ್ತೆ, ಮಾವ ನನ್ ಜೊತೆ ತೋಟದಿಂದ ಸೀದಾ ಮನೆಗೆ ಬಂದ್ರಲ್ಲ. ಏ ಮರ್ತ್ಬಿಟ್ಟ? ಬರ್ತಾ ದಾರಿಯಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡು ಬಂದಿದ್ದು ಹೇಳಲ್ವಾ? ಅಯ್ಯೋ ಕರೆಕ್ಟ್ ಅಲ್ವಾ ಮಾವ? ಹೌದು ಅತ್ತೆ, ಬರ್ತಾ ದಾರಿಲಿ ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬಂದ್ವಿ. ಅಲ್ಲ ನನ್ನ ಗಂಡ ಸೀನಂಗೆ ಸರಿಯಾಗಿ ಬೋಂಡ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಇವರಿಬ್ರೆ ತಿನ್ಕೊಂಬಂದವ್ರಲ್ಲ. ರೀ ರಶ್ಮಿ ಏನು ಹೇಳಿಲ್ವಾ? ಊಟದ ವಿಷಯ ಕೇಳ್ತಾವಳೆ ಅನ್ಸತ್ತೆ. ಲೇ ಲೀಲಾ, ನನ್ನ ಸೊಸೆ ದೇವತೆ ಕಣೆ. ಸ್ನಾನ ಮಾಡಿಕೊಂಡು ಶುದ್ಧ ಮನಸ್ಸಿಂದ ಅವಳಿಗೆ ಬಂದು ಕೈ ಮುಗಿದ್ರೂ ತಪ್ಪಿಲ್ಲ. ಹೇಳಲಿಲ್ವಾ ಅಂತ ಮತ್ತೆ ಕೇಳ್ತೀಯಲ್ಲ ನನ್ನೇ. ಹೋಗೆ ಕೆಲಸ ನೋಡೆ. ನಿಮ್ಮ ಮಾವಂತವ್ ಏನು ಮಾತಾಡ್ಲಿಲ್ವಾ ನೀನು? ಅಯ್ಯೋ ಅತ್ತೆ, ಮಾವನ ಹತ್ರನೇ ತಾನೇ ನಾನ್ ಜಾಸ್ತಿ ಮಾತಾಡೋದು. ಯಾಕೆ ಹೇಳಿ? ನಿಮ್ಮ ಹತ್ರ ಏನಾರು ಮಾತಾಡ್ಸೋಣ ಅಂತ ಬಂದ್ರೆ ಅಂತ ಮುಖ ಉದಿಸ್ಕೊಂಡಿರ್ತೀರಲ್ಲ ಯಾವಾಗ್ಲೂ, ಅದಕ್ಕೆ ನಿಮ್ಮಂತವ್ರೆಲ್ಲ ನಮಗ್ ಸೆಟ್ ಆಗಲ್ಲ. ನಮ್ಮ ಮಾವನೇ ನನಗ್ ಸರಿ. ಮೈ ಮಾವ ಈಸ್ ಮೈ ಹೀರೋ. ಹೇ ಬಾನು, ಯು ನೋ ಮೈ ಮಾವ ಈಸ್ ಮೈ ಹೀರೋ. ಮೈ ಮಾವ ಈಸ್ ಮೈ ಹೀರೋ. ಅಯ್ಯೋ ತೊಲೆ ಕೆಟ್ಟೋಗ್ತಾ ಐತೆ. ಬಾನು ಒಳಗೆ ಹೋಗೋದ್ ಕಡೆ.